ಕೊಲೆ ಕೇಸ್ ಕುರಿತು ಒಂದೊಂದೇ ಸ್ಫೋಟಕವಾದಂತ ಮಾಹಿತಿಗಳು ಬಯಲಾಗ್ತಾ ಇದೆ. ನೋಡಿ ಏನೇನೆಲ್ಲ ಮಾಡಿದ್ದಾರೆ ಈ ಖತರ್ನಾಕ್ ಆರೋಪಿಗಳು, ಹೇಗೆಲ್ಲ ಪ್ಲಾನ್ ಮಾಡಿದ್ರು ಅಂತ ಹೇಳಿ ಭಯಾನಕ ಸ್ಫೋಟಕವಾದಂತ ಸತ್ಯಗಳು ಬಯಲಾಗ್ತಾ ಇದೆ. ಇಲ್ಲಿ ಕೊಲೆ ಆದ್ಮೇಲೆ ಹೇಗೆ ಇವರು ಪ್ಲಾನ್ ಮಾಡಿದ್ರು, ಏನು ಮಾಡಿದ್ರು ಅಂತ ಹೇಳಿದ್ರೆ, ಮೊದಲು ರೇಣುಕಾಸ್ವಾಮಿ ಧರಿಸಿದ್ದು ಬಾದಾಮಿ ಕಲರ್ ಶರ್ಟು. ಚಿತ್ರದುರ್ಗದಿಂದ ಇವರು ಕಿಡ್ನಾಪ್ ಮಾಡಿದಾಗ ಬಾದಾಮಿ ಕಲರ್ ಶರ್ಟ್ ಇತ್ತು, ಆದರೆ ರೇಣುಕಾಸ್ವಾಮಿ ಶವದ ಮೇಲಿದ್ದು ಬ್ಲಾಕ್ ಕಲರ್ ಶರ್ಟ್. ಹಾಗಾದ್ರೆ ಕೇಸ್ನಿಂದ ತಪ್ಪಿಸಿಕೊಳ್ಳೋಕೆ ಹೀಗೆಲ್ಲ ಸಂಚು ಮಾಡಿದ್ರ? ರೇಣುಕಾಸ್ವಾಮಿ ಗುರುತು ಸಿಗಬಾರ್ದು ಅಂತ ಬಟ್ಟೆ ಬದಲಾಯಿಸಿದ್ರ? ಕೊಲೆ ಮಾಡಿದ ಮೇಲೆ ಶವ ಕೊಳಿದ್ರೆ ಹೇಗಿದ್ರು ಮುಖದ ಗುರುತು ಸಿಗಲ್ಲ ಅನ್ನೋದು ಗೊತ್ತಿತ್ತು ಅವ್ರಿಗೆ. ಬಟ್ಟೆ ಬದಲಿಸಿದ್ರೆ ಇದು ರೇಣುಕಾಸ್ವಾಮಿ ಅನ್ನೋದು ಗೊತ್ತಾಗಲ್ಲ. ಹೀಗಾಗಿಯೇ ಕೊಲೆ ಮಾಡಿದ ಮೇಲೆ ಬಟ್ಟೆ ಬದಲಿಸಿ ಶವವನ್ನು ಬಿಸಾಡಿಸಿದ್ರ? ಸಾಕಷ್ಟು ಪ್ರಶ್ನೆಗಳನ್ನು ಸೃಷ್ಟಿ ಮಾಡ್ತಾ ಇದೆ ಈ ಕೇಸ್. ನೋಡಿ, ಆರಂಭದಲ್ಲಿ ಕೊಲೆ ಮಾಡಿದ್ರು, ಹೋಗಿ ಶವವನ್ನು ಎತ್ತಿ ಬಿಸಾಕಿದ್ರು ಅಂತಷ್ಟೇ. ಆದರೆ ಈಗ ಬಟ್ಟೆನೂ ಕೂಡ ಬದಲಾಯಿಸಿದ್ರ? ಹಾಗಾದರೆ ಈ ಕೊಲೆಗಡುಕರು ನೋಡಿ, ಇದು ಕೊನೆಯ ದೃಶ್ಯ, ಇದು ಅಂದರೆ ಕೊನೆಯ ಕ್ಷಣಗಳು. ಎಲ್ಲಿ? ಚಿತ್ರದುರ್ಗದ ಅಪೋಲೋ ಫಾರ್ಮಸಿಲಿ ಇವನು ಕೆಲಸ ಮಾಡ್ತಿದ್ದ. ನೋಡಿ, ಚಡ್ಡಿ ಹಾಕ್ಕೊಂಡಿದ್ದಾನಲ್ಲ, ಇವನೇ ರೇಣುಕಾಸ್ವಾಮಿ. ಅವತ್ತು ಲಾಸ್ಟ್ ವರ್ಕ್ ಮಾಡಿದ್ದವನು. 6ನೇ ತಾರೀಕು ಅಂದರೆ ಗುರುವಾರ ಅವನ ಲಾಸ್ಟ್ ಡೇ ವರ್ಕು. ಅವತ್ತು ರಾತ್ರಿ ಬಂದಿದ್ದು. ಬರ್ತಾನೆ, ಮೆಡಿಕಲ್ ಶಾಪ್ ಒಳಗಡೆ ಹೋಗ್ತಾನೆ, ಅಲ್ಲೂ ಕೂಡ ಸ್ವಲ್ಪ ಓಡಾಡ್ತಾನೆ. ಅದಾದಮೇಲೆ ಲಾಗೌಟ್ ಮಾಡ್ತಾನೆ. 10 ಗಂಟೆ ಮೇಲೆ ಲಾಗೌಟ್ ಮಾಡಿ ಅವತ್ತು ಹೋದವನು ವಾಪಸ್ ಬಂದಿದ್ದು ಹಣ ಆಗಿ. ಶುಕ್ರವಾರ ಒಂದಿನ ಏನೋ ಒಂದು ಲೀವ್ ಕೇಳಿರ್ತಾನೆ ಕಾರಣಾಂತರಗಳಿಂದ. ಶನಿವಾರ ಅವನಿಗೆ ವೀಕ್ ಆಫು. ಎವ್ರಿ ವೀಕು ಶನಿವಾರ ಅವನಿಗೆ ವೀಕ್ ಆಫ್. ಅಂದರೆ ಜೂನ್ 8ಕ್ಕೆ ಇದೆಲ್ಲ ಆಗಿತ್ತು. ಈ ರಾಘು ಅನ್ನೋನು ಹೋಗಿ ಅದೇನೋ ಗೊತ್ತಿದೆ ನಿಮಗೆ, ನಿನ್ನೆ ಹೇಳಿದ್ದು ನಾವು, ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಅವ್ನು ಟ್ರೇಸ್ ಮಾಡಿ ಅವನ್ನೆಲ್ಲ ಕರೆಸ್ಕೊಂಡು ಎತ್ತಾಕೊಂಡು ಬಂದಿದ್ದು ಜೂನ್ 8ನೇ ತಾರೀಕು. ಈಗ ಒಂದೊಂದೇ ಸತ್ಯಗಳು ಬಯಲಾಗ್ತಾ ಇರೋದು. ಅವನು ಕೊನೆಯದಾಗಿ ಹಾಕಿಕೊಂಡಂತಹ ಶರ್ಟು ಅದು ಬಾದಾಮಿ ಕಲರ್ ಶರ್ಟ್ ಆಗಿತ್ತು. ಶೆಡ್ಡಿಗೆ ಕರ್ಕೊಂಡು ಬಂದು ಆತನನ್ನು ಹೊಡೆದು ಕೊಲೆ ಮಾಡುವವರೆಗೂ ಅದಿತ್ತು. ನೋಡಿ, ಬ್ಲಾಕ್ ಇದೆ, ಡೆಡ್ ಬಾಡಿಲಿ ಗೊತ್ತಾಗ್ತಿದೆ ನಿಮಗೆ, ಬ್ಲಾಕ್ ಶರ್ಟ್ ಕಾಣಿಸ್ತಾ ಇದೆ. ಇದು ಆತನನ್ನು ಕೊಲೆ ಮಾಡಿದ ಮೇಲೆ ಶವವನ್ನು ಬಿಸಾಡಕ್ಕೆ ಬರ್ತಾರಲ್ಲ, ಆ ಸಂದರ್ಭದಲ್ಲಿ ಟಿ ಶರ್ಟ್, ಅದು ಬ್ಲಾಕ್ ಟಿ ಶರ್ಟು. ಇವ್ರೇನು ಮಾಡಿದ್ದಾರೆ ಪ್ಲ್ಯಾನು ಅಂತ ಹೇಳಿದ್ರೆ, ಶರ್ಟ್ ಬದಲು ಮಾಡಿದರೆ ಗೊತ್ತೇ ಆಗಲ್ಲ. ಯಾಕೆಂದರೆ ಅಲ್ಲಿ ನಾಯಿಗಳು ಅಥವಾ ಅಲ್ಲಿ ನೀರಲ್ಲಿರುವಂತಹ ಜಲಚರಗಳು ತಿಂದು ಮುಖ ಗೊತ್ತಾಗದೇ ಇರೋ ಥರ ಮಾಡ್ತವೆ ಅಂತ ಇವ್ರಿಗೂ ಗೊತ್ತಿತ್ತು. ಒಂದು 2-3 ದಿನ ಹೋದರೆ ಮುಖ ಮೂತಿ ಗೊತ್ತಾಗಲ್ಲ, ಇವನು ರೇಣುಕಾಸ್ವಾಮಿ ಅನ್ನೋದು ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ರು. ಆದರೆ ಅಲ್ಲಿ ಆಗಿದ್ದೇ ಬೇರೆ. ಯಾಕಂದರೆ ಅವನ ಮುಖ ಮತ್ತು ಆ ದೌಡೆ ನೋಡ್ತಾ ಇದ್ದರೆ ಕಂಪ್ಲೀಟ್ ಆಗಲ್ಲಿ ಆರಂಭದಲ್ಲಿ ಇವರೇ ಹೊಡೆದಿದ್ದಾರೆ ಅಂತ ಇತ್ತು. ಪೋಸ್ಟ್ ಮಾರ್ಟಮಲ್ಲಿ ಬಂದಿದ್ದು ನಾಯಿ ಕಚ್ಕೊಂಡು ಹೋಗಿದ್ದಾವೆ ಅಂಥೇಳಿ. ಇವರೇನು ಮಾಡಿದ್ದಾರೆ, ರೇಣುಕಾಸ್ವಾಮಿ ಗುರುತು ಸಿಗಬಾರ್ದು ಅಂಥೇಳಿ ಒಂದು 2-3 ದಿನ ಆದಮೇಲೆ ಗೊತ್ತೇ ಆಗೋದಿಲ್ಲಪ್ಪ, ಮುಚ್ಚೋಗ್ಬಿಡುತ್ತೆ. ಇವನು ಯಾರು ಅಂತ ಗೊತ್ತಾದರೆ ತಾನೇ ಆ ಒಂದು ಕೇಸ್, ಕೊಲೆ ಆರೋಪ ಬಯಲಿಗೆ ಬರೋದು. ಮೊದಲು ಅಲ್ಲಿ ಆತನ ಬಟ್ಟೆಯನ್ನು ಮೊದಲು ಚೇಂಜ್ ಮಾಡಲ್ಲ ಇವರು. ಆತನನ್ನು ಕೊಲೆ ಮಾಡಿದ ಮೇಲೆ, ಕನ್ಫರ್ಮ್ ಆದಮೇಲೆ ಆ ಬಟ್ಟೆಯನ್ನು ಬದಲಾಯಿಸ್ತಾರೆ. ಆದರೆ ಈಗ ರೇಣುಕಾಸ್ವಾಮಿ ಆತನೇ ಅನ್ನೋದು ಕೂಡ ಬಹಳ ಕ್ಲಿಯರ್ ಆಗಿ ಗೊತ್ತಾಗಿದೆ. ಅವರ ಪ್ಲ್ಯಾನ್ ಎಲ್ಲವೂ ಕೂಡ ಇಲ್ಲಿ ಫ್ಲಾಪ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ.